ಭಾಗ್ಯನಗರ ಟಿವಿಗೆ ಸ್ವಾಗತ. ನಾನು ನಿಮ್ಮ ಬಾಬಾಜಾನ್. ನಾಗೇಪಲ್ಲಿ ತಾಲೂಕಿನ ಜೂಲ್ಪಾಳ್ಯ ಗ್ರಾಮದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಫೌಂಡೇಶನ್ ವತಿಯಿಂದ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಸಾವಿರಾರು ಜನರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಈ ವೇಳೆಯಲ್ಲಿ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ರವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಬಕ್ರೀದ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ. ಬಕ್ರೀದ್ ಹಬ್ಬಕ್ಕೆ ಬಡ ಜನರಿಗೆ ಅನ್ನದಾನ, ಕುರ್ಬಾನಿ ಕುರಿ ಮಾಂಸ ನೀಡುವ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಆದ್ದರಿಂದ ಸಮಸ್ತ ಜನತೆಗೆ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಕೋರುತ್ತೇನೆ ಎಂದರು. ಮೊದಲನೇದಾಗಿ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಪ್ರತಿ ವರ್ಷದಂತೆ ಈ ವರ್ಷ ಸಹ ಕುರ್ಬಾನಿ ಹಬ್ಬವನ್ನು ಬಹಳ ವಿಜೃಂಭಣೆ, ಬಕ್ರೀದ್ ಹಬ್ಬವನ್ನು ವಿಜೃಂಭಣೆಯಿಂದ ಬಹಳ ಮಾಡ್ತಾ ಇದ್ದೇವೆ. ಈ ವರ್ಷ ಆ ದೇವರ ಆಶೀರ್ವಾದಕ್ಕೆ ಆ ಕೃಪೆಗೆ ಒಳಗಾಗಬೇಕಂತ ಏನು ಕುರ್ಬಾನಿಯನ್ನು ಕೊಡ್ತೀವಿ, ಆ ಕುರ್ಬಾನಿ ಹಬ್ಬವನ್ನು ಪ್ರಯುಕ್ತ ಕುರ್ಬಾನಿಯನ್ನು ಕೊಟ್ಟು ಜೊತೆಯಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಈ ನಮ್ಮ ಜೂಲ್ಪಾಳ್ಯ ಗ್ರಾಮ ಪಂಚಾಯತ್ ಪ್ರತಿ ವರ್ಷ ಈ ಸಲ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಸ್ಪಷ್ಟವಾಗಿ ಅಲ್ಲಾಹನ ಕೃಪೆ, ದೇವರ ಆಶೀರ್ವಾದ ಎರಡು ಜೊತೆಲಿ ಅಂತ ಈ ಕುರ್ಬಾನಿ ಹಬ್ಬ ನಾವು ಮಾಡ್ತೀವಿ. ಮೊಹಮ್ಮದ್ ಪೈಗಂಬರ್ ಕಾಲದಿಂದಲೂ 1440 ವರ್ಷಗಳಿಂದಲೂ ಈ ಹಬ್ಬ ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. ದೊಡ್ಡ ಸಂಖ್ಯೆ ಅದರ ಪ್ರಕಾರ ನಾವು ಈ ಜೂಲ್ಪಾಳ್ಯದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ, ಹಿಂದೂ ಮುಸ್ಲಿಂ ಎಲ್ಲರೂ ಒಳ್ಳೆಯದಾಗಲಿ ಅಂತ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಮಾಲೀಕರಾದ ಮೊಹಮ್ಮದ್ ಶರೀಫ್ ರವರು, ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಎಲ್.ಎನ್. ನರಸಿಂಹಯ್ಯನವರು, ಪತ್ರ ಬರಹಗಾರ ಸಾದಿಕ್ ರವರು, ಜೂಲ್ಪಾಳ್ಯ ಗ್ರಾಮದ ಮುಖಂಡರಾದ ಮುನಿರಾಜು, ಈರಪ್ಪ, ನಾರಾಯಣಪ್ಪ, ಬಿ.ಎನ್. ನರಸಿಂಹಪ್ಪ, ವೈ. ನಾರಾಯಣಸ್ವಾಮಿ, ಟೈಲರ್ ವೆಂಕಟೇಶ್, ನಾಗೇಶ್ ಮುಂತಾದವರು ಹಾಜರಿದ್ದರು.